ಬೀದರ್ನ ಭೀಮ್ಸ್ ಆಸ್ಪತ್ರೆಯಲ್ಲಿ ಇದೇನಾಯ್ತು? ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ಘಟನೆ. ಬೀದರ್ನ ಭೀಮ್ಸ್ ಆಸ್ಪತ್ರೆಯಲ್ಲಿ ನಾಗರಿಕ ಸಮಾಜ ತಲೆ ತೆಗೆಸುವಂತ ಅಮಾನವೀಯ ಘಟನೆಯೊಂದು ನಡೆದು ಹೋಗಿದೆ ಕಣ್ರಿ. ಸತ್ತ ಹೆಣಕ್ಕೂ ಬಿಡ್ಲಿಲ್ಲ ಇಲ್ಲಿನ ಪಾಪಿಗಳು. ಸತ್ತ ಮಹಿಳೆಯ ಬೆತ್ತಲೆ ಫೋಟೋ ಶೂಟ್. ಭೀಮ್ಸ್ ಆಸ್ಪತ್ರೆಯ ಸಿಬ್ಬಂದಿಯಿಂದಲೇ ಈ ಕೃತ್ಯ. ಭೀಮ್ಸ್ ಆಸ್ಪತ್ರೆಯಲ್ಲಿ ಸತ್ತ ಮಹಿಳೆಯರ ಬೆತ್ತಲೆ ಫೋಟೋ ಶೂಟ್ ಮಾಡುತ್ತಿದ್ದ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಭೀಮ್ಸ್ ಆಸ್ಪತ್ರೆಯ ಸಿಬ್ಬಂದಿ ಸತ್ತ ಮಹಿಳೆಯರ ಬೆತ್ತಲೆ ಫೋಟೋ ಶೂಟ್ ತನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದು ವಿಕೃತಿ ಮೆರೆಯುತ್ತಿದ್ದ ನೋಡಿ. ಶವಾಗಾರ ಕೋಣೆಯ ಅಟೆಂಡರ್ ಮುನೀರ್ ಅಹ್ಮದ್ ಎಂಬಾತನಿಂದ ಹೀನ ಕೃತ್ಯ ಎಸೆಯಲಾಗಿದೆ. ಪಿಎಂಇ ಮಾಡುವ ಕಾಲಕ್ಕೆ ಅನುಮತಿ ಇಲ್ಲದೆ ತನ್ನ ಮೊಬೈಲ್ನಲ್ಲಿ ಫೋಟೋ ಕ್ಲಿಕ್ಕಿಸಿಕೊಳ್ತಿದ್ದ ಮುನೀರ್ ಸತ್ತ ಮಹಿಳೆಯರ ಶವದ ಮೇಲಿನ ಬಟ್ಟೆ ತೆಗೆದು ಫೋಟೋ ತೆಗೆದುಕೊಳ್ತಿದ್ದ. ಮುನೀರ್ ಅಹ್ಮದ್ ಮಹಿಳೆಯರ ಬೆತ್ತಲೆ ಫೋಟೋ ಕ್ಲಿಕ್ಕಿಸಿಕೊಂಡು ಮೊಬೈಲ್ನಲ್ಲಿ ಸಂಗ್ರಹಿಸಿಟ್ಟುಕೊಳ್ತಿದ್ದ. ಇದರಿಂದ ಸತ್ತ ಮಹಿಳೆಯ ಕುಟುಂಬಸ್ಥರ ಗೌರವಕ್ಕೆ ಧಕ್ಕೆ ಬರುತ್ತಿತ್ತು ಕಣ್ರಿ. ವೈದ್ಯಕೀಯ ಗೌಪ್ಯತೆಗೆ ಧಕ್ಕೆ ಹಾಗೂ ಸಿಬ್ಬಂದಿಯ ಹೀನ ಕೃತ್ಯ ಗಮನಿಸಿದ ಶವಾಗಾರ ಆಸ್ಪತ್ರೆ ಮುಖ್ಯಸ್ಥ ಡಾಕ್ಟರ್ ಮೊಹಸಿನ್ ಉಲ್ ನ್ಯೂ ಟೌನ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಕಲಂ 301-62 BNS ಕಾಯ್ದೆಯಡಿ ನ್ಯೂ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಭೀಮ್ಸ್ನಲ್ಲಿ ಬದುಕಿದ್ದಾಗಲೂ ರೋಗಿಗಳು ಚಿಕಿತ್ಸೆಗೆ ಪರದಾಟ. ಸತ್ತ ಮೇಲೂ ಶವಗಳಿಗೆ ಸಿಗದ ನೆಮ್ಮದಿ. ಮಹಿಳಾ ನಿರ್ದೇಶಕಿ ಇರುವ ಭೀಮ್ಸ್ ಆಸ್ಪತ್ರೆಯಲ್ಲಿ ಇಂತಹ ಹೀನ ಕೃತ್ಯ ಬೆಳಕಿಗೆ ಬಂದಿರುವುದು ನಿಜಕ್ಕೂ ದುರಂತವೇ ಸರಿ ಕಣ್ರಿ. ಇದು ಕೇವಲ ಒಂದು ಆಸ್ಪತ್ರೆಯ ಕಥೆಯಲ್ಲ. ಈ ರೀತಿ ಪಿಎಂ ಮಾಡುವಲ್ಲಿ ಇಂಥ ಹೀನ ಕೃತ್ಯಗಳು ನಡೆಯುತ್ತಲೇ ಇವೆ. ಇವರ ಮೇಲೆ ಆಸ್ಪತ್ರೆಯ ನಿರ್ದೇಶಕ ಮಂಡಳಿ ಕ್ರಮ ಜರುಗಿಸಬೇಕು. ಪಿಎಂ ಮಾಡುವ ಸಿಬ್ಬಂದಿಗಳ ಮೊಬೈಲ್ ಚೆಕ್ ಮಾಡಬೇಕು ಕಣ್ರಿ. ಬಿಗ್ ಟಿವಿ ಕರ್ನಾಟಕ, ಬೀದರ್. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.